ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ನೀಲಾಂಜನ ಸಭಾವಾಶಂ ರವಿಪುತ್ರೋ ಯಮಾಗ್ರಜಾಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಶನಿವಾಸರದಲ್ಲಿ. ಇವತ್ತಿನ ತಿಥಿ ಚತುರ್ಥಿ. ಇವತ್ತಿನ ನಕ್ಷತ್ರೆ ಅಶ್ವಿನಿ ನಕ್ಷತ್ರೆ. ಇವತ್ತಿನ ವಿಶೇಷ ಶನಿವಾಸರದಲ್ಲಿ ಸಂಕಷ್ಟಹರ ಚತುರ್ಥಿ. ಶ್ರೀ ಮಹಾಗಣಪತಿ ಯಾರು ಸಂಕಷ್ಟ ಚತುರ್ಥಿ ಮಾಡ್ತಿರ್ತೀರಿ ಅವರಿಗೆಲ್ಲ ಅಭಯ ಹಸ್ತ, ಒಂದು ಆಯಸ್ಸು ಆರೋಗ್ಯ ಅಭಿವೃದ್ಧಿಯನ್ನು ಕೊಡಲಿ ಭಗವಂತ. ಶುಭವಾಗಲಿ. ಶನಿವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಬಂಧು ಮಿತ್ರರಿಂದ ವಿವಾದಗಳು, ಜೊತೆಗೆ ಎಲ್ಲ ಸಮಸ್ಯೆಗಳು, ಆರೋಗ್ಯದಲ್ಲೂ ಕೂಡ ವಿಪರೀತವಾದಂಥ ಸಮಸ್ಯೆಗಳು, ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳಿಂದ ವಿಮುಕ್ತರಾಗುವಂತಹ ಇವತ್ತಿನ ಶುಭ ದಿವಸ. ಅಂದರೆ ಹಣದ ಒಳಹರಿವು ಹೆಚ್ಚಾಗುವಂಥದ್ದು, ಆಶಾದಾಯಕವಾದಂತಹ ವಿಶೇಷವಾದಂತಹ ದಿನಮಾನವಾಗಿರುತ್ತೆ. ಕೈಗಾರಿಕಾ ಉದ್ಯಮಿಗಳಿಗೆ ಉತ್ತಮ ಲಾಭ, ಕೃಷಿಕರಿಗೆ ಉತ್ತಮ ಲಾಭವಾಗಿರುತ್ತದೆ. ಮೇಷರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಘಂ ಗಣಪತಿಯೇ ನಮಃ 12 ನಾಮಗಳಿಂದ ಮಹಾಗಣಪತಿಯನ್ನ ಆರಾಧನೆ ಮಾಡೋದು ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮಗೆ ಇದ್ದಕ್ಕಿದ್ದಂತೆ ಮಾನಸಿಕ ಕಿರುಕುಳಗಳು ಉಂಟಾಗುವ ಸಾಧ್ಯತೆಗಳು. ಅಂದರೆ ನೀವು ಅನ್ಕೊಂಡೇ ಇರೋದಿಲ್ಲ, ಯಾವುದೋ ಒಂದು ಸಮಸ್ಯೆನ ಆಘಾತಕಾರಿ ವಿಚಾರವಾಗಿ ಯೋಚನೆ ಮಾಡೋಂಥದ್ದು. ಆಕಸ್ಮಿಕ ಅವಘಡಗಳು, ಅಂದರೆ ಯಾವುದೋ ಒಂದು ವಿಚಾರ ಇರುತ್ತೆ, ಯಾವುದೋ ಒಂದು ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಗಳಿಂದ ಒಂದಿಷ್ಟು ಭಯ ಬೀಳುವಂಥದ್ದು. ಜೊತೆಗೆ ನೀವು ಮಾಡೋ ಕೆಲಸಗಳನ್ನು ಆತರದಲ್ಲಿ ಮಾಡಿ ನೀವು ತೊಂದರೆಗೀಡಾಗುವಂಥದ್ದು. ನಿಮ್ಮ ಎಲ್ಲ ಕಾರ್ಯಗಳು, ಯಾವುದೇ ಕಾರ್ಯಗಳಿದ್ರೂ ಅದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬರೋದಿಲ್ಲ, ಅಂದರೆ ಪ್ರಗತಿಗಳನ್ನು ಕಾಣಕ್ಕಾಗೋದಿಲ್ಲ. ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಧನ ನಷ್ಟ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಹಾಗಾಗಿ ಧನ ನಷ್ಟವನ್ನು ಸೂಚನೆಗಳು ಇರುತ್ತೆ. ಹಾಗಾಗಿ ಮುಂಜಾಗ್ರತೆಯಿಂದ ಇರತಕ್ಕದ್ದು ವೃಷಭ ರಾಶಿಯವರಿಗೆ. ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಹಠಾತ್ತಾಗಿ ನಿಮಗೆ ದೂರ ಪ್ರಯಾಣಗಳು, ಜೊತೆಗೆ ಸೂಚನೆಗಳು ಸಿಗತ್ತೆ. ಅಂದರೆ ನೀವೇನು ಮಾಡ್ತೀರಿ ಅಂದಾಗ ಹೋಗುವಂಥ ಸಂದರ್ಭಗಳು, ಕೆಲವೊಬ್ಬರಿಗೆ ಸೂಚನೆಗಳು. ಕೆಲಸ ಕಾರ್ಯಗಳಲ್ಲಿ ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಶ್ರಮ. ಇವತ್ತೇನಪ್ಪ ಇಷ್ಟೇ ಕೆಲಸ ಮಾಡ್ಕೊಂಡು ಮನೆ ಬಂದ್ಬಿಟ್ರೆ ಸಾಕು ಅನ್ನುವಂಥ ಶುಭ ಕಾಲದಲ್ಲಿ ಒಂದಷ್ಟು ಪಟ್ಟು ಕೆಲಸಗಳನ್ನು ಒಂದಷ್ಟು ಯಥೇಚ್ಛವಾಗಿ ಶ್ರಮ ಹಾಕಿ ಕೆಲಸ ಮಾಡುವಂಥ ಸಂದರ್ಭಗಳಿರುತ್ತೆ. ಜೊತೆಗೆ ನಿಮ್ಮ ಶ್ರಮಕ್ಕೆ ತಕ್ಕಂಥ ಬೆಲೆ. ಇವತ್ತು 100 ರೂಪಾಯಿ ಕೆಲಸ ಮಾಡಿದ್ರಿ ಅಂದರೆ 250 ರೂಪಾಯಿ 300 ರೂಪಾಯಿ ಅಂದರೆ 1ಕ್ಕೆ 2 ಪಟ್ಟಷ್ಟು ಆದಾಯಗಳನ್ನು, ಒಂದಷ್ಟು ಸಂಭಾವನೆಗಳು, ಆದಾಯಗಳು, ನಿಮಗೆ ಒಂದಷ್ಟು ಗ್ರಾಫ್ಗಳು, ಪ್ರಶಂಸೆಗಳು ಸಿಗುವಂಥ ಶುಭ ಕಾಲ. ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡದಕ್ಕಿಂತ ದ್ವಿತೀಯ ಅರ್ಧದಲ್ಲಿ, ಅಂದರೆ ಮಧ್ಯಾಹ್ನದ ನಂತರದಲ್ಲಿ ಶುಭ ಫಲಗಳನ್ನು ಸಹ ಕಾಣಬಹುದು. ಮಿಥುನ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಘಂ ಗಣಪತಿಯೇ ನಮಃ ಬಲಮುರಿ ಗಣಪತಿ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಬಂಧುಗಳಿಂದ ಕಷ್ಟ ನಷ್ಟ ಹೆಚ್ಚಾಗುವ ಸಾಧ್ಯತೆಗಳು. ಅಂದರೆ ಏನಾಗುತ್ತೆ, ಏನೋ ಒಂದು ಹೇಳಿರ್ತಾರೆ, ಅದನ್ನ ಹಾಗೆ ಇಟ್ಟುಪಟ್ಟಲ್ಲಿ ನೀನು ಯಾಕೆ ಹೀಗೆ ಮಾಡ್ತಾ ಇದೀಯ ಅಂತ ಕೇಳುವಂತಹ ದಿನಮಾನವಾಗಿರುತ್ತೆ. ಜೊತೆಗೆ ಅವರಿಂದ ನಿಮಗೊಂದಷ್ಟು ಅಶಾಂತಿಗಳು ಉಂಟಾಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಸಂಬಂಧ ಇಲ್ಲದೇ ಇರೋ ವಿಚಾರಗಳಿಗೆ, ಅನಗತ್ಯ ವಿಚಾರಗಳಿಗೆ, ಅನಗತ್ಯ ವಾದಗಳಿಗೆ ನೀವು ಸುಮ್ಮನೆ ಹೋಗಿ ನಿಮ್ಮಿಂದ ಮಾತುಕತೆಗೆ ನೀವು ಮಧ್ಯವರ್ತಿಗಳಾಗಿ ಸಿಗಾಕೊಂತೀರಿ. ಅವರವರಂತೆ ಇರುವಂಥ ಮೊದಲು ನೀವು ಅದಕ್ಕೆ ನಾನೇನೋ ಒಂದು ಪರಿಹಾರ ಕೊಡ್ತೀನಿ ಅಂತ ನೀವು ಒಳ್ಳೆ ಮನಸ್ಸಿಂದ ಹೋದ್ರೂ ನೀವು ಅವರಿಗೆ ದೂಷಣೆ ಆಗುವಂತಹ ಗುರಿಗಳಾಗಿರ್ತೀರಿ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಪ್ರಗತಿಗಳು ಈ ದಿನಮಾನದಲ್ಲಿ ಕಂಡುಬರುವುದಿಲ್ಲ.
ಸ್ನೇಹಿತ ಸ್ನೇಹಿತರೊಂದಿಗೆ ವೈಮನಸ್ಸು, ಒಂದಷ್ಟು ವಾಗ್ವಾದಗಳು ವಿಚಾರಗಳಲ್ಲಿ. ಅತ್ಯಂತ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು ಕರ್ಕಾಟಕ ರಾಶಿಯವರು. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದೇವಸ್ಥಾನ ದರ್ಶನ, 9 ಎಲೆ 9 ಅಡಿಕೆ ಉತ್ತಮವಾದದ್ದು. ಹಾಗಾಗಿ ಒಂದು ಅರ್ಚನೆಯನ್ನು ಮಾಡಿಸಿ ಬನ್ನಿ, ಶುಭವಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ದೂರ ಪ್ರಯಾಣದಿಂದ ಲಾಭ. ವಿದ್ಯಾಭ್ಯಾಸಕ್ಕಾಗಿ ಅಂದರೆ ನೀವು ಯಾವುದೋ ಕೆಲಸಗಳಿಗೆ ದೂರ ಪ್ರಯಾಣದಲ್ಲಿ ಲಾಭಾಂಶಗಳು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಗಳಲ್ಲಿ ಪರಸ್ಥಳ ಅಂದರೆ ಈ ಜಾಗ ಬಿಟ್ಟು ಬೇರೆ ಕಡೆ ಹೋಗುವಂಥದ್ದು. ಉದ್ಯೋಗದಲ್ಲಿದ್ದಂಥವರಿಗೆ ವಿದೇಶಗಳ ಪ್ರಯಾಣ, ಮುನ್ಸೂಚನೆಗಳು, ನೀನು ಅಲ್ಲಿಗೆ ಹೋಗಿ ಕೆಲಸ ಮಾಡುವಂಥದ್ದು ನಿಮಗೂ ಒಂದಿರುತ್ತೆ, ಹಾಗಾಗಿ ಹೋಗುವಂಥದ್ದು. ವೃತ್ತಿ ಮತ್ತು ಉದ್ಯೋಗದಲ್ಲಿ ಚೇತರಿಕೆ. ಕೃಷಿಕರಿಗೆ, ಯಾರು ರೈತಾಪಿ ವರ್ಗದಲ್ಲಿರ್ತೀರಿ ಅವರಿಗೆ ಉತ್ತಮ ಲಾಭಗಳು ಸಹ ಕಂಡುಬರುತ್ತೆ. ಸಿಂಹರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಅಂತ ಏನು ಹೇಳ್ತೀವಿ, ವಿಷ್ಣು ಸಹಸ್ರನಾಮನ ಕೇಳೋದು ಅಥವಾ ಹೇಳೋದು ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಪ್ರಮುಖ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ. 100 ವ್ಯವಹಾರ ಮಾಡಿ 1-2ಗಳು ಇಂಪಾರ್ಟೆಂಟ್ ಕೊಟ್ಟಿರ್ತೀರಿ, ಹೆಚ್ಚಿನ ಲಾಭ. ಕುಟುಂಬದವರಿಂದ ಅದರ ಅಸಹ್ಯಗಳು, ದೂರ ಸಂಬಂಧಿಕರಿಂದ ಒಂದಷ್ಟು ಕಿಚಿಕಿಚಿಗಳಿರುತ್ತೆ. ಹಾಗಾಗಿ ಒಂದಷ್ಟು ಕುಟುಂಬದವರಿಂದ ವೈಮನಸ್ಸು, ಕಲಹಗಳು ಎಲ್ಲ ಇರುತ್ತೆ. ಅವೆಲ್ಲವನ್ನು ನೀವು ಇದನ್ನ ಗೌಪ್ಯತೆಯಲ್ಲಿ ಮಾಡಿ ಅವೆಲ್ಲ ದೂರವಾಗಿರುತ್ತೆ. ಜೊತೆಗೆ ದಾಂಪತ್ಯದಲ್ಲಿ ಒಂದಷ್ಟು ಜಗಳಗಳಿದ್ರೆ ಅದು ವಿರಸಗಳಿಗೆ ತಿರುಗುತ್ತೆ. ಜಗಳಗಳಿಂದ ದೂರಾಗಿ ಮುಕ್ತರಾಗಿರ್ತೀರಿ. ವೃತ್ತಿ ಮತ್ತು ಉದ್ಯೋಗದಲ್ಲಿರುವಂಥವರಿಗೆ ಪ್ರಗತಿಗಳು. ಮನೆಯಲ್ಲಿ ಒಳಗೆ ಮತ್ತು ಹೊರಗೆ ಶಾಂತಿಯುತ ನೆಮ್ಮದಿ ವಾತಾವರಣ. ಒಂದಷ್ಟು ಗಲಿಬೆಗಳು, ಕಿಚಿಗಿಚಿಗಳಿದ್ರೆ ಎಲ್ಲ ದೂರಾಗಿ ಶಾಂತಿ ಇರುವಂತಹ ಶುಭ ದಿವಸವಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಯ, ಪುರುಷ ದೇವತೆ ಅಂತ ಹೇಳ್ತೀವಿ, ಗಂಡು ದೇವರನ್ನ ಸ್ಮರಣೆ ಮಾಡೋದು, ಆಚರಣೆ ಮಾಡೋದು ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಶುಭ ಕಾರ್ಯಗಳಿಗೆ ಆತ್ಮೀಯರಿಂದ ಅಡೆತಡೆಗಳು. ಅಂದ್ರೆ ಇವತ್ತೇನೋ ಒಂದು ಮಾಡಬೇಕು ಅನ್ಕೊಂಡಿದ್ರೆ ನೀವು ತುಂಬಾ ಇಂಪಾರ್ಟೆಂಟ್, ಅವ್ರು ಬರ್ದೇನೆ ಇದ್ರೆ ಕೆಲಸನೇ ಆಗೋದಿಲ್ಲ ಇದು ಅನ್ನುವಂತಹ ಒಂದು ಸಂದರ್ಭಗಳಲ್ಲಿ ಅವರೊಂದಿಷ್ಟು ನಿಧಾನ ಮಾಡುವಂಥದ್ದು, ಅಡೆತಡೆಗಳು ಸಾಧ್ಯ. ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಾಂಶಗಳಿರುತ್ತೆ, ಆದರೆ ಒಂದಷ್ಟು ಬೇಜಾರು. ನಿಮ್ಮ ಶ್ರಮಕ್ಕೆ ಲಾಭ ಬಂದರೂ ಒಂದಷ್ಟು ಮನೋವ್ಯತ್ಯಯ, ಮನೋದುಃಖಶ್ಯ. ಹಾಗಾಗಿ ಯಾವುದೇ ಒಂದು ಮಧ್ಯಾಹ್ನದ ನಂತರದಲ್ಲಿ ಶುಭ ಕಾರ್ಯಗಳಿಗೆ ಶುಭ ಫಲಗಳನ್ನು ನೀಡುವಂತಹ ಶುಭ ದಿವಸವಾಗಿರುತ್ತೆ. ಮತ್ತು ಉದ್ಯೋಗ ವ್ಯವಹಾರಗಳಲ್ಲಿ ಒಂದಷ್ಟು ತೊಂದರೆ, ಅಂದ್ರೆ ಹೊಸದಾಗಿ ಮಾಡುವಂತಹ ಉದ್ಯೋಗ, ಹೊಸದಾಗಿ ಹೋಗುವಂತಹ ವ್ಯವಹಾರಗಳು, ನೂತನ ಕೆಲಸಗಳಿಗೆ ಒಂದಿಷ್ಟು ತೊಂದರೆ. ಯಾವುದರಿಂದ? ಹಣಕಾಸುಗಳ ವಿಚಾರದಲ್ಲಿ ಒಂದಿಷ್ಟು ಧನ ನಷ್ಟ ಅಂತ ತೋರುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಇವತ್ತಿನ ಶುಭ ಕಾರ್ಯಗಳು, ನೂತನ ಕೆಲಸಗಳಿಗೆ ಒಳಿತಲ್ಲ. ತುಲಾರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ಕುಲದೇವತೆಗಳ ಆರಾಧನೆ, ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳು, ಅಡೆತಡೆಗಳು ಎಲ್ಲ ನಿವಾರಣೆಯಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಂದುಕೊಂಡಕ್ಕಿಂತ ಹೆಚ್ಚಿನ ಲಾಭಗಳನ್ನು ಸಹ ನೋಡಬಹುದು. ಮಾನಸಿಕವಾಗಿ ಶಾಂತಿ, ನೆಮ್ಮದಿ, ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ನಿಮಗೆ ಕಂಡುಬರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಇವತ್ತಿಂದ ದುಪ್ಪಟ್ಟು ಕೆಲಸಗಳು, ವೆಯ್ಟ್ ಜಾಸ್ತಿ, ಜವಾಬ್ದಾರಿ ಜಾಸ್ತಿ. ಬೆಳಿಗ್ಗೆ ಜಲ್ದಿ ಎದ್ದೇಳಬೇಕು, ಜಲ್ದಿ ಕೆಲಸ ಮುಗಿಸುವ ಆತುರದಿಂದ ನಿಮ್ಮ ಯಶಸ್ಸಿನ ಗ್ರಾಫ್ ಮೇಲೋಗ್ತಾ ಇರುತ್ತೆ. ಹಾಗಾಗಿ ನಿಮಗೆ ಗೌರವ ಪ್ರಾಪ್ತಿ, ಸನ್ಮಾನಗಳು ಸಿಗುವಂತಹ ಸಾಧ್ಯತೆಗಳು ಯಥೇಚ್ಛವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ವಾಹನದಲ್ಲಿ ಒಂದಿಷ್ಟು ತೊಂದರೆ, ಎಚ್ಚರಿಕೆಯಿಂದ ಇರತಕ್ಕದ್ದು. ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ನೀವು ಇಂದು ವಿವಾದಗಳಿಂದ ಆಚೆ ಬರಲಿದ್ದೀರಿ. ಯಾವುದೋ ಒಂದು ಆಪಾದನೆಗಳು ನಿಮ್ಮ ತಲೆ ಮೇಲೆ ಇರುತ್ತೆ, ನೀನು ಅದು ಮಾಡಿದೀಯಾ, ಇದನ್ನು ಮಾಡಿದೀಯಾ ಅಂತ. ಹಾಗಾಗಿ ನೀವು ಅದರಿಂದ ನನ್ನದೇನು ತಪ್ಪಿಲ್ಲ ಅಂತ ಹೇಳಿ ಹೊರ ಬರುವಂತಹ ಸಂದರ್ಭಗಳು ಯಥೇಚ್ಛವಾಗಿರುತ್ತೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ ವಾತಾವರಣಗಳು, ತುಂಬ ಖುಷಿಯಾಗಿರುವಂತಹ ದಿನಮಾನವಾಗಿರುತ್ತೆ. ಹಳೆಯ ಸಾಲ, ಋಣಬಾಧೆಗಳು ಯಾವುದೇ ಇದ್ರೂ ಸ್ವಲ್ಪ ಮಟ್ಟಿಗೆ ದೂರವಾಗಿ ಮುಕ್ತರಾಗಿರ್ತೀರಿ. ವ್ಯವಹಾರಗಳಲ್ಲಿ ಅತ್ಯುತ್ತಮ ಲಾಭಗಳು. ಯಾರು ಹೊಸದಾಗಿ ಕೆಲಸ ಮಾಡ್ತಿರ್ತೀರಿ, ಈ ಮೊದಲನೇ ದಿನದಲ್ಲೇ ಲಾಭಾಂಶ ದಿನವಾಗಿರುತ್ತೆ. ಹೀಗಾಗಿ ಧನುಸ್ಸು ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ, ಶಿವಾಲಯ ದರ್ಶನ 2
ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಸನ್ಮಾನಗಳು ದುಪ್ಪಟ್ಟಾಗುತ್ತೆ. ಜೊತೆಗೆ ಬಹಳ ದಿನಗಳಿಂದ ಕಾಡುತ್ತಿದ್ದ ವಿವಾದಗಳು ಯಾವುದೇ ಇದ್ರೂ ಸಹ ಅದರಿಂದ ಮುಕ್ತರಾಗಿರ್ತೀರಿ. ಫುಲ್ ಸ್ಟಾಪ್, ನಾನು ಈ ವಿಚಾರದಲ್ಲಿ ಹೋಗಲ್ಲ ಅಂತ. ಯಾಕೆಂದರೆ ಕೆಲವೊಂದು ವ್ಯವಹಾರಗಳು ಮಧ್ಯಸ್ಥಿಕೆಗಳಿಂದ ಕೈ ಸುಟ್ಕೊಳ್ಳುವಂಥ ಸಂದರ್ಭಗಳು ನೀವು ನಾಳೆ ನೋಡಿರ್ತೇನೆ. ಜೊತೆಗೆ ಶಾಂತಿ ನೆಮ್ಮದಿ ವಾತಾವರಣದಲ್ಲಿ ನಿಮಗೆ ವೃದ್ಧಿ, ನೀವೇನು ಅನ್ಕೊಂಡಿರ್ತಾರೋ ನೆಮ್ಮದಿ ವಾತಾವರಣ ಸಿಗಂಥದ್ದು. ಆರೋಗ್ಯದ ಕಡೆ ತುಂಬ ಎಚ್ಚರಿಕೆ ಕಾಳಜಿ ವಹಿಸಬೇಕು. ಲೇಜಿ ಮಾಡೋದ್ರಿಂದ ತುಂಬ ಕೆಡುಕಾಗುತ್ತೆ. ವೃದ್ಧಾಪ್ಯದಲ್ಲಿರುವಂಥವರಿಗೆ ಅವರಿಗೆ ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳಲ್ಲಿ ವೈದ್ಯರ ಸಂಪರ್ಕ ಒಳಿತು. ಮಕರ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದರ್ಶನ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ನೂತನ ಗೃಹ ಉಪಯೋಗಿ ವಸ್ತುಗಳು ನಿಮಗೆ ಖರೀದಿ ಮಾಡೋದಕ್ಕೆ ಶುಭ ಕಾಲ. ಜೊತೆಗೆ ಮನೆಯಲ್ಲಿ ಸಂತಸದ ವಾತಾವರಣ. ಸಿನಿಮಾ ನಟರಿಗೆ ಹಾಗೂ ಕಿರುತೆರೆ ನಟರಿಗೆ, ರಾಜಕೀಯ ವ್ಯಕ್ತಿಗಳಿಗೆ ನಿಮಗೆ ಎಲ್ಲದರ ಕಡೆಯಿಂದ ತುಂಬ ಅವಕಾಶಗಳು ಸಿಗೋಂಥದ್ದು. ಬಗೆ ಬಗೆ ಆಹಾರ ಪದಾರ್ಥಗಳ ಭೋಜನ ಕೂಡ ಇವತ್ತಿನ ದಿನಗಳ ಮನದಲ್ಲಿ ನಿಮಗೆ ಸಿಗುತ್ತೆ. ವ್ಯಾಪಾರದಸ್ಥರಿಗೆ ಅಂದರೆ ಮಧ್ಯವರ್ತಿಗಳಿಗೆ ಲಾಭದ ಉತ್ತಮ ದಿವಸ. ಪೀಠೋಪಕರಣ, ಯಾರು ಈ ಮರದ ಕೆಲಸಗಳನ್ನು ಮಾಡುವಂಥವರಿಗೆ ತಯಾರಕರು ಯಾರು ಮಾಡಿರ್ತೀರಿ, ಅದನ್ನು ತಗೊಳ್ಳೋರು ಮಾರೋರು ಯಾರಿರ್ತೀರಿ, ಅವ್ರಿಗೆ ಹೆಚ್ಚಿನ ಲಾಭವಾಗಿರುತ್ತೆ. ಕುಂಭರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ಶನೇಶ್ವರನ ಆರಾಧನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಹೊಸ ವ್ಯಾಪಾರ ವ್ಯವಹಾರಗಳು ಆರಂಭ ಮಾಡೋದಕ್ಕೆ ಶುಭದಾಯಕವಾದಂಥ ಉತ್ತಮ ಸಕಾಲ. ಜೊತೆಗೆ ಇವತ್ತಿನ ನೀವು ಯಾವುದೇ ಕೆಲಸಗಳನ್ನು ಉತ್ತಮವಾಗಿ ಮಾಡಿದ್ರೆ ಸಾಫಲ್ಯತೆಗಳು ಹೆಚ್ಚಾಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಪ್ರಗತಿಯನ್ನು ಕಾಣಬಹುದು. ರಾಜಕಾರಣಿಗಳಿಗೆ ಅಧಿಕಾರ ಪ್ರಾಪ್ತಿ. ನೀವೇನು ಅನ್ಕೊಂಡಿರ್ತೀರೋ ಆ ಅಧಿಕಾರದ ಸಿಟ್ ನಿಮ್ಮ ಗದ್ದುಗೆಯನ್ನು ನೀವೇರುವಂಥ ಶುಭ ಕಾಲವಾಗಿರುತ್ತೆ. ಜೊತೆಗೆ ಯೋಗ್ಯತೆಗಳಿಗೆ ನಿಮಗೆ ಒಂದಷ್ಟು ಕರ್ಮಸ್ಯೆ ಅಂತ ಹೇಳ್ತೀವಿ. ಕರ್ಮಣ್ಯವಾಧಿಕಾರಸ್ತು ಮಾಫಲೇಶು ತದಾಚನಃ. ನಿಮ್ಮ ಕರ್ತವ್ಯಗಳ ಹಿಂದೆ ಬಂದಂತಹ ದಾರಿಗಳಲ್ಲಿ ನಿಮಗೆ ಈ ದಿನ ಗದ್ದುಗೆ ಇರುವಂತಹ ಸುಕಾಲ ಅಂತ ಹೇಳಬಹುದು. ಜೊತೆಗೆ ಅನಾರೋಗ್ಯ ಹೆಚ್ಚಾಗುವ ಸಾಧ್ಯತೆ. ಮಕ್ಕಳಲ್ಲಿ ಒಂದಷ್ಟು ಊಟಗಳಲ್ಲಿ ಆರೋಗ್ಯವಾಗಂಥದ್ದು ಅಥವಾ ಒಂದಷ್ಟು ವಾಮಿಂಟ್ ಮಾಡ್ಕೊಳ್ಳುವಂಥದ್ದು, ಈ ಥರ ಒಂದಷ್ಟು ಆರೋಗ್ಯದಲ್ಲಿ ವೇರಿಯೇಷನ್ ಇರುತ್ತೆ. ಮಕ್ಕಳನ್ನು ಆರೋಗ್ಯ ಕಡೆ ಗಮನ ಕೊಟ್ಟು ಜವಾಬ್ದಾರಿಯಿಂದ ನೋಡ್ಕೊಳ್ಳೋದು ಉತ್ತಮ. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಶುಭ ಕಾಲವಾಗಿರುತ್ತೆ. ಮೀನರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ವಿಷ್ಣು ಅಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.